ಕಾಂಗ್ರೆಸ್ ಪಕ್ಷ ನಾವು DC ಅವರಿಗೆ ಮತ್ತೆ ಏನು ಸಂಬಂಧಪಟ್ಟ ಇಲಾಖೆಯವರಿಗೆ ಸರ್ಕಾರಕ್ಕೆ ನಾವು ಇದ್ರ ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಸರ್, ಇವಾಗ ನೀವು 30 ಲಕ್ಷ ಅಂತ ನೇರ ಆರೋಪ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ನಿಮ್ಮ ಆಧಾರ ಪ್ರೂಫ್ ಏನಿದೆಯಾ? ಆಧಾರ ಅಂತ ಪ್ರೂಫ್ ಅಂತ ಹೇಳಿದ್ರೆ ಈಗ ಯಾರು ಸಹ ಓಪನ್ ಆಗಿ ದುಡ್ಡು ತಗೊಂಡಿದ್ವಿ, ದುಡ್ಡು ಕೊಟ್ಟಿದೀವಿ ಅಂತ ಹೇಳಲ್ಲ. 30 ಲಕ್ಷ ಹೌದು. ನಮ್ಮಲ್ಲಿ 40 ಲಕ್ಷ ರೂಪಾಯಿ ಟೂರ್ಗೆ ನನಗೆ ಬಟ್ಟೆ ಇಲ್ಲ, ಬನೀನ್ ಇಲ್ಲ, ಚಡ್ಡಿ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ ದೇವನಾಯಕರು. ಮಂಗಳೂರಿನ ಟ್ರೆಂಡಲ್ಲಿ 40,000 ರೂಪಾಯಿ ಬೆಲೆ ಬಾಳಂತ ಬಟ್ಟೆಗಳನ್ನ ಖರೀದಿ ಮಾಡ್ಕೊಂಡು ನಮ್ಮ ಜೊತೆಲಿದ್ದವರು ನೆನ್ನೆ ದುಡ್ಡು ಇಸ್ಕೊಂಡು ಅವ್ರ ಮನೆಗೆ ದುಡ್ಡು ಹೋದ ತಕ್ಷಣ ಇವ್ರು ಮಾಯ ಆಯ್ತಾರೆ ಅಂತ ಹೇಳಿದ್ರೆ ಇನ್ನೇನದು? ಅವ್ರ ಆಪ್ತ ಮೂಲಗಳು ಏನಿದ್ರೆ ಅವ್ರ ಸಂಬಂಧಿಕರು ಅವರ ಮನೆಯವರಿಂದನೇ ನಮ್ಗೆ ಮಾಹಿತಿ ಇದೆ. 30 ಲಕ್ಷಕ್ಕೆ ಡೀಲ್ ಆಗಿದ್ದಾರೆ ಅವರು. ಸರ್, 30 ಲಕ್ಷ ಕೊಡ್ತಿರೋ ನಿಮ್ಗೆ ಚುಕ್ಕಾಣಿ ಹಿಡಿತಿದ್ರ ನಗರ್ತಾ? ನಾವು ಯಾರಿಗೆ ದುಡ್ಡು ಗಿಡ್ಡು ಆಮಿಷಗಳು ಒಡ್ಡಲ್ಲ. ಕಾಂಗ್ರೆಸ್ ಪಕ್ಷದಿಂದ ಸದಸ್ಯರಾಗಿದ್ದಾರೆ, ಟಿಕೆಟ್ ಪಡ್ಕೊಂಡಿದ್ದೇನೆ, ಗೆದ್ದಿದ್ದಾರೆ. ಅದರ ಮುಖಾಂತರ ಕಾಂಗ್ರೆಸ್ಗೆ ಅಧಿಕಾರಕ್ಕೆ ಮತ ಚಲಾಯಿಸಿ ಅಂತೇಳಿ ನಾವು ಕೇಳ್ತೀವಿ ಹೊರತು ಯಾರಿಗೆ ಸಹ ಯಾವುದೇ ರೀತಿಯಾದಂಥ ಆಮಿಷಗಳನ್ನ ನಾವು ಒಡ್ಡೋದಿಲ್ಲ. ಇದುವರೆಗೂ ಒಡ್ಡಿಲ್ಲ, ಮುಂದೆನೂ ಒಡ್ಡೋದು ಇಲ್ಲ. ವಾರ್ಡ್ ನಂಬರ್ 6 ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಸರ್. ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರಬೇಕಾದ್ರೆ ನಮ್ಮ HP ಮಂಜುನಾಥ್ ಅವರ ಸಹಕಾರ ತಗೊಂಡು ಹಲವಾರು ಕಾಮಗಾರಿಗಳು, ಇಲ್ಲಿ ಯಾವುದು ಪೆಂಡಿಂಗೇ ಇಲ್ಲ. ಅಷ್ಟು ಕಾಮಗಾರಿಗಳು ನಮ್ಮ ಪಕ್ಷದ ಎಲ್ಲೇ. ಇನ್ನೊಂದೇನು ಅಂತ ಹೇಳಿದ್ರೆ ನಮ್ಮ HP ಮಂಜುನಾಥ್ ಅವ್ರ ಬುದ್ಧಿ, ಆ ಪಕ್ಷದವ್ರು ಈ ಪಕ್ಷದವ್ರು ಸದಸ್ಯರು ಅಂತ ಹೇಳಿ ತಾರತಮ್ಯ ಮಾಡಿಲ್ಲ. ಎಲ್ಲ ಪಕ್ಷದ ಎಲ್ಲ ಸದಸ್ಯರು ಇರುವಂತ